ಅಂತೂ ಇಂತೂ ಇಂಡಿಯಾ ಪಾಕಿಸ್ತಾನದ ಮೇಲೆ ಚಾಂಪಿಯನ್ಸ್ ಟ್ರೋಫಿನ ಸೋಲನ್ನು ಈಗ ಸೇಡು ತೀರಿಸಿಕೊಂಡಿದೆ ಅಂತಲೇ ಹೇಳಬೇಕು. ಹೌದು, ಹಿಂದಿನ ಪಂದ್ಯದಲ್ಲಿ ಭರ್ಜರಿ ಜಯವನ್ನು ಗಳಿಸಿ ಪಾಕಿಸ್ತಾನಕ್ಕೆ ಟೂರ್ನಮೆಂಟಿಂದ ಆಚೆ ಹಾಕಿದೆ ಟೀಮ್ ಇಂಡಿಯಾ. ಮೊದಲು ಬ್ಯಾಟಿಂಗ್ ಮಾಡೋಕ್ಕೆ ಬಂದಂತಹ ಪಾಕಿಸ್ತಾನ್ಗೆ ನಮ್ಮ ಅಕ್ಷರ್ ಪಟೇಲ್ ಅವರು ರನ್ಔಟ್ ಮಾಡುವ ಮೂಲಕ ಶಾಕನ್ನು ಕೊಟ್ಟರು. ಹೌದು, ಇಮಾಮ್ ಮೂಲಕ್ಕೆ ಬೇಗನೆ ಮನೆಗೆ ಕಳಿಸಿದರು. ಒಂದು ಕಡೆ ಚೆನ್ನಾಗಿ ಆಡ್ತಾ ಇದ್ದಂತಹ ಬಾಬರ್ ಅಜಮ್ಗೆ ನಮ್ಮ ಹಾರ್ದಿಕ್ ಪಾಂಡ್ಯ ಬಂದುಬಿಟ್ಟು ಶಾಕ್ ಕೊಟ್ಟು ಬೇಗನೆ ಔಟ್ ಮಾಡಿದ್ರು. ಹೌದು, ಬಾಬರ್ ಅಜಮ್ ಮತ್ತು ಜಿಮ್ ಬಾಬರ್ ಅಂದೇ ಫೇಮಸ್ ಆದರು. ಒಂದು ಕಡೆ ಚೆನ್ನಾಗಿ ಆಡ್ತಿದ್ದಂತಹ ಶೌದ್ ಶಕೀಲ್ ವಿಕೆಟ್ ಕೂಡ ಹಾರ್ದಿಕ್ ಪಾಂಡ್ಯ ತೆಗೆದರು. ಆದರೆ ಮಧ್ಯದಲ್ಲಿ ನಿಂತ್ಕೊಂಡು ಆಡಿದ್ದು ನಾಯಕ ರಿಜ್ವಾನ್. ಆದರೂ ಕೂಡ ಇವರು ಸ್ವಲ್ಪ ರನ್ ಹೊಡೆದ್ಬಿಟ್ಟು ಔಟ್ ಆದರು. ಮಿಸ್ ಮಾಡಿಕೊಂಡ್ರು ಅಂತಲೇ ಹೇಳಬೇಕು. ಆದರೆ ಇವತ್ತು ಟೀಮ್ ಇಂಡಿಯಾದ ಪರ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದು ನಮ್ಮ ಲೆಫ್ಟ್ ಹ್ಯಾಂಡ್ ಚೈನಾಮನ್ ಬೌಲರ್ ಕುಲ್ದೀಪ್ ಯಾದವ್. ಹೌದು, ಇವತ್ತು ಶಾಕಿಂಗ್ ಅನ್ನೋ ಹಾಗೆ ಬರೋಬ್ಬರಿ 3 ವಿಕೆಟ್ ಕಬಳಿಸುವ ಮೂಲಕ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟರು. ಇಂಡಿಯಾದ ಅದ್ಭುತ ಬೌಲಿಂಗ್ ಪ್ರದರ್ಶನದಿಂದ ಪಾಕಿಸ್ತಾನ 241 ರನ್ಗೆ ಆಲ್ಔಟ್ ಆಯಿತು. ಮತ್ತು ನಾಯಕ ರೋಹಿತ್ ಶರ್ಮಾ ಶಾಹಿನ್ ಅಫ್ರಿದಿಗೆ ಬೋಲ್ಡ್ ಆಗುವ ಮೂಲಕ ಫೇಲ್ ಆದರು. ಆದರೆ ಉಪನಾಯಕನಾದಂತಹ ಶುಭ್ಮನ್ ಗಿಲ್ ಮತ್ತೆ ತಮ್ಮ ಫಾರ್ಮನ್ನು ಕಂಟಿನ್ಯೂ ಮಾಡಿದ್ರು. ಹೌದು, ಇವತ್ತು ಸ್ವಲ್ಪ ನಿಂತ್ಕೊಂಡು ಚೆನ್ನಾಗಿ ಆಡಿದರು ಅಂತಲೇ ಹೇಳಬೇಕು ಶುಭ್ಮನ್ ಗಿಲ್ ಕೂಡ ಕೇವಲ 4 ರನ್ಗಳಿಂದ ಔಟ್ ಆದರು. ಹೌದು, ಸ್ಪಿನ್ನರ್ ಆದಂತಹ ಬೌಲರ್ಗೆ ಬೋಲ್ಡ್ ಆಗುವ ಮೂಲಕ ಔಟ್ ಆದರು. ಆದರೆ ಇವತ್ತು ನಮ್ಮ ಕಿಂಗ್ ಕೊಹ್ಲಿ ಪಾಕಿಸ್ತಾನಕ್ಕೆ ಹಿಗ್ಗಾಮುಗ್ಗಾ ಬಾರಿಸಿ ನಾನೇ ನಿಮ್ಮಪ್ಪ ಎಂದು ಬ್ಯಾಟಿಂಗ್ ಮೂಲಕ ಸೆಂಚುರಿಯನ್ನು ಬಾರಿಸಿದರು ಅಂತಲೇ ಹೇಳಬೇಕು. ಹೌದು, ಕೊನೆಯಲ್ಲಿ ಕೇವಲ ಟೀಮ್ ಇಂಡಿಯಾಗೆ 2 ರನ್ ಬೇಕಾಗಿತ್ತು. ಕೊಹ್ಲಿಯ ಸ್ಕೋರ್ 96 ರನ್ ಆಗಿತ್ತು. ಹಾಗಾಗಿ ಕೊಹ್ಲಿಗೆ 4 ರನ್ ಬೇಕಾಗಿತ್ತು ಸೆಂಚುರಿಗೆ. ಆದರೆ ಕೊಹ್ಲಿ ಕೊನೆಯಲ್ಲಿ 4 ಹೊಡೆಯುವ ಮೂಲಕ ತಮ್ಮ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿ ಟೀಮ್ ಇಂಡಿಯಾದ ಗೆಲುವಿಗೆ ಕಾರಣರಾದರು. ಪಾಕಿಸ್ತಾನಕ್ಕೂ ಹೊರಗಡೆ ಕಳಿಸಿದರು. ಮತ್ತು ವಿರಾಟ್ ಕೊಹ್ಲಿಗೆ ಸಾಥ್ ಕೊಟ್ಟಿದ್ದು ODI ಸ್ಪೆಷಲಿಸ್ಟ್ ಆದಂತಹ ಶ್ರೇಯಸ್ ಅಯ್ಯರ್. ಹೌದು, ಕೊನೆವರೆಗೂ ಕೊಹ್ಲಿ ಜೊತೆ ನಿಂತ್ಕೊಂಡು ಇವರು ಕೂಡ ಹಾಫ್ ಸೆಂಚುರಿನ ಬಾರಿಸ್ಬಿಟ್ಟು ಪಾಕಿಸ್ತಾನಕ್ಕೆ ಸೋಲಿನ ರುಚಿಯನ್ನು ತೋರಿಸಿದರು ಅಂತಲೇ ಹೇಳಬೇಕು. ಪಾಕಿಸ್ತಾನದ ಬೌಲಿಂಗ್ನಲ್ಲಿ ಶಾಹಿನ್ ಅಫ್ರಿದಿ, ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ವಿಕೆಟನ್ನು ಕಬಳಿಸಿ ಮಿಂಚಿದ್ರು ಅಂತ ಹೇಳಬೇಕು. ಇವತ್ತಿನ ಸ್ಪೆಷಲ್ ಏನಂತಂದರೆ ಕೊಹ್ಲಿಯವರು ಕೊನೆಗೆ 4 ಹೊಡೆಯುವ ಮೂಲಕ ಅವರ ಸೆಂಚುರಿನ ಬಾರಿಸಿ ಪಾಕಿಸ್ತಾನ್ಗೆ ಗಪ್ಚೂಪ್ ಮಾಡಿ ಟೂರ್ನಮೆಂಟಿಂದ ಆಚೆ ಹಾಕಿದರು. ಹೌದು, ಹೋಸ್ಟ್ ನೇಷನ್ ಆದಂತಹ ಪಾಕಿಸ್ತಾನ್ ಟೀಮ್ ಈಗ ಟೂರ್ನಮೆಂಟಿಂದ ಆಚೆಯಾಗಿದೆ ಅಂತಲೇ ಹೇಳಬೇಕು. ಇದು ತುಂಬಾ ಒಂಥರ ಫನ್ನಿನೂ ಆಗುತ್ತೆ. ಒಂದು ಕಡೆ ಟೀಮ್ನ ಕಡೆ ನೋಡಿದ್ರೆ ದುಃಖ ಆಗುತ್ತೆ.